ಹಲೋ ಎವ್ರಿವಾನ್, ವೆಲ್ಕಮ್ ಟು ದ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾನೆ. ಇದು ಈವ್ನಿಂಗ್ ವ್ಲಾಗ್ ಆಗಿರೋದ್ರಿಂದ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೇನೆ. ಹಾಗೆ ಒಂದು ವಿಚಾರ ಹೇಳಬೇಕು ಅಂತಂದರೆ, ಈಗ ಮಳೆ ಎಲ್ಲ ಕಡೆ ಇರೋದ್ರಿಂದ ಚಳಿ ಇದೆ, ಮಳೆ ಇದೆ. ಮಕ್ಕಳು ಖುಷಿಯಾಗಿ ನಗ್ತಾ ಆಟಾಡ್ಕೊಂಡಿದ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ. ಅದೇ ಹುಷಾರು ತಪ್ಪಿದರೆ ಮಾತ್ರ ಅವ್ರನ್ನ ಕೇರ್ ಮಾಡೋದು, ಅವ್ರು ನೋಡೋಕ್ಕೆ ಒಂಥರ ಹಿಂಸೆ ಆಗುತ್ತೆ. ಆದರೆ ಏನು ಮಾಡೋಕ್ಕಾಗಲ್ಲ, ಈ ಚಳಿ ಮಳೆ ಇರೋದ್ರಿಂದ ಮಕ್ಕಳು ಹುಷಾರು ತಪ್ಪೋದು ಕಾಮನ್ನೇ ಆಗಿಬಿಟ್ಟಿದೆ. ನಾನೇನು ಮಾಡ್ತಾಯಿದ್ದೀನಿ ಮನೆಯಲ್ಲಿ ಅಂತಂದರೆ, ಬಿಸಿ ನೀರಿಗೆ 1-2 ಕಾಳು ಮೆಣಸು ಹಾಕಿ ಕುದಿಸ್ತೀನಿ, ಅದನ್ನೇ ಕುಡಿಲಿಕ್ಕೆ ಕೊಡ್ತಾಯಿದ್ದೀನಿ. ಹಾಗೆಯೇ ಮಲಗಬೇಕಾದ್ರೆ ಜೇನುತುಪ್ಪ ನೆಕ್ಸ್ಬಿಟ್ಟು ಕೊಡ್ತಾಯಿದ್ದೀನಿ. ಇನ್ನೂ ತೀರಾ ಹುಷಾರಿಲ್ಲ ಅಂತಂದರೆ ಅದಕ್ಕೆ ಜೇನುತುಪ್ಪಕ್ಕೆ ಒಂದು ಸ್ವಲ್ಪ ಶುಂಠಿ ಪುಡಿ ಮತ್ತು ಇದು ತುಳಸಿ ಪುಡಿ ಹಾಕ್ಬಿಟ್ಟು ನೆಕ್ಸ್ಬಿಟ್ಟು ಮಲಗಿಸ್ತೀನಿ. ಇದರಿಂದ ಮೈ ಬೆಚ್ಚಗಿರುತ್ತೆ, ಶೀತ ಕೆಮ್ಮಿಂದ ದೂರ ಉಳಿಬೋದು ಅಂತ ನಾನು ಮಾಡ್ತಾಯಿದ್ದೀನಿ ಮಕ್ಕಳಿಗೆ. ಆದರೂ ಸ್ಕೂಲು ಗೀಲು ಎಲ್ಲ ಹೋಗ್ತಾರಲ್ಲ, ಸ್ವಲ್ಪ ಶೀತ ಕೆಮ್ಮು ಬಂದೇ ಬರುತ್ತೆ, ಏನು ಮಾಡೋಕ್ಕಾಗಲ್ಲ, ಕಾಮನ್ನೇ ಆಗಿಬಿಟ್ಟಿದೆ. ನೀವು ಮನೇಲಿ ಯಾವ ಥರ ರೆಮಿಡೀಸ್ನ ಮಕ್ಕಳಿಗೆ ಮಾಡ್ತಾಯಿದ್ದೀರಿ ಅಂತ ಶೇರ್ ಮಾಡಿ. ಹಿಂದಿನ ವಿಡಿಯೋದಲ್ಲಿ ನಾವು ಮೆಥಡ್ ಆಫ್ ಟೀಚಿಂಗ್ ಮ್ಯಾಥ್ಸ್ ಅನ್ನೋದ್ರ ಬಗ್ಗೆ ನೋಡ್ತಾ ಹೋದ್ವಿ. ಅದರಲ್ಲಿ ಇಂಡಕ್ಟಿವ್ ಮೆಥಡ್ ಮತ್ತು ಡಿಡಕ್ಟಿವ್ ಮೆಥಡ್ ಅಂತ ಎರಡಿದೆ. ನಾನು ಇಂಡಕ್ಟಿವ್ ಮೆಥಡ್ ಬಗ್ಗೆ ತುಂಬ ಇನ್ಫಾರ್ಮೇಷನ್ನ ನಿಮ್ಮ ಹತ್ರ ಹಿಂದಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಹಾಗೆಯೇ ರೀಕಾಲ್ ಮಾಡೋದು ಅಂತ ಆದರೆ, ಇಂಡಕ್ಟಿವ್ ಮೆಥಡಲ್ಲಿ ಫಸ್ಟ್ ಏನು ಮಾಡಬೇಕು ಅಂತಂದರೆ, ನೋನಿಂದ ಅನ್ನೋನಿಗೆ ಹೋಗೋದು. ಅಂದರೆ ನಮಗೆ ಗೊತ್ತಿರೋದನ್ನು ಇಟ್ಕೊಂಡ್ಬಿಟ್ಟು ಗೊತ್ತಿಲ್ಲದೆ ಇರೋದನ್ನು ಹೇಳೋದು, ಲಿಂಕ್ ಮಾಡೋದು ಏನಂತಂದರೆ ಇಂಡಕ್ಟಿವ್ ಮೆಥಡು. ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ, ಫಸ್ಟು ಗೊತ್ತಿರುವಂತಹ ಸಿಂಪಲ್ ಎಕ್ಸಾಂಪಲ್ಸ್ನ ತೊಗೊಂಡ್ಬಿಟ್ಟು ಒಂದು ಸ್ಟೇಟ್ಮೆಂಟ್ನ ಮಾಡೋದು, ಅಂದರೆ ಫಾರ್ಮುಲಾ ಕಂಡುಹಿಡಿಯೋದು. ಇದನ್ನು ಬೇರೆ ಒಂದು ಲ್ಯಾಂಗ್ವೇಜಸಲ್ಲಿ ಹೇಗೆ ಯೂಸ್ ಮಾಡ್ತಾರೆ ಅಂತಂದರೆ, ಇವಾಗ ಒಂದು ಟಾಪಿಕ್ ಇರುತ್ತೆ, ಸಿಂಪಲ್ ಒಂದು ಜಾತ್ರೆ ಅಂತ ಒಂದು ಪಾಠ ಇರುತ್ತೆ ಅಂದ್ಕೊಳ್ಳಿ. ಜಾತ್ರೆ ಬಗ್ಗೆ ಪಾಠ ಇತ್ತು ಅಂದಾಗ ನೀವು ಮಕ್ಕಳಿಗೆ ಅವರ ಎಕ್ಸ್ಪೀರಿಯನ್ಸ್ ಇರುವಂತಹದ್ದು, ಅಥವಾ ಆಟಿಕೆ ಸಾಮಾನ್ಯನ ಎಲ್ಲಿ ತೊಗೊಂಬಂದಿದ್ದು, ಇದು ನಿಮ್ಮ ಅಪ್ಪ ಎಲ್ಲಾದರೂ ಅಮ್ಮ ಹಬ್ಬ ಇದ್ದಾಗ, ಅಥವಾ ನಿಮ್ಮ ಮನೆ ಹತ್ರ ಯಾವುದಾದ್ರೂ ಒಂದು ಇದು ಜಾತ್ರೆ ನಡೀತಿದ್ರೆ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ನ ಮಕ್ಕಳಿಂದ ಕೇಳ್ಬಿಟ್ಟು ಆ ನಂತರ ನೀವು ಜಾತ್ರೆನ ಪಾಠ ಮಾಡೋದು ಒಳ್ಳೆಯದು. ಇದು ಇಂಡಕ್ಟಿವ್ ಮೆಥಡ್. ಅಂದರೆ ಫಸ್ಟು ಮಕ್ಕಳಿಗೆ ಏನು ಗೊತ್ತಿದೆ ಅದನ್ನು ತಿಳ್ಕೊಂಡ್ಬಿಟ್ಟು ಅದ್ರ ಮೇಲೆ ಪ್ರಶ್ನೆ ಹಾಕ್ಬಿಟ್ಟು ಗೊತ್ತಿಲ್ಲದೆ ಇರೋಂತಹ ಪಾಠದ ಬಗ್ಗೆ ಇನ್ಫಾರ್ಮೇಷನ್ನ ಕೊಡೋದು, ಸಿಂಪಲಾಗಿ ಹೇಳಬೇಕು ಅಂದರೆ. ಇದೇ ಥರನೇ ಡಿಡಕ್ಟಿವ್ ಮೆಥಡು. ಡಿಡಕ್ಟಿವ್ ಮೆಥಡ್ ಅಂದರೆ ಏನು ಅಂದರೆ, ಫಸ್ಟು ಸ್ಟೇಟ್ಮೆಂಟ್ ಅಂದರೆ ಫಾರ್ಮುಲಾನ ಎಕ್ಸ್ಪ್ಲೇನ್ ಮಾಡಿಬಿಡ್ತಾರೆ. a+b² ಅಂತಂದರೆ ಏನು ಅಂತ, a² + 2ab+b² ಅಂತ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಆಮೇಲೆ ಅದ್ರ ಬಗ್ಗೆ ಎಕ್ಸಾಂಪಲ್ಸ್ನ ಕೊಡ್ತಾ ಹೋಗ್ತಾರೆ. ಎ ಅಂದರೆ 1 ಅಂತ ತಗೊಳ್ಳಿ, ಬಿ ಅಂದರೆ 1 ಅಂತ ತಗೊಳ್ಳಿ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಆ ಥರನೇ ಎಕ್ಸಾಂಪಲ್ಸು ಆಮೇಲೆ ಕೊಡ್ತಾ ಹೋಗ್ತಾರೆ. ಎರಡು ಮೆಥಡು ಮಾಡ್ತಾ ಹೋಗ್ತಾರೆ. ಯಾರಿಗೆ ಯಾವ ಟೀಚರ್ಸಿಗೆ ಕನ್ವೀನಿಯೆಂಟ್ ಆಗುತ್ತೋ ಯಾವ್ದು ಮೆಥಡ್ನ ಯೂಸ್ ಮಾಡಿಕೊಂಡು ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಅದು ಒಂಥರ ಸಿಸ್ಟಮ್ ಆಯಿತು. ಬಟ್ ಈ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿ ಕೇಳಿದ್ರು, ಹಿಂದಿನ ವಿಡಿಯೋದಲ್ಲಿ ಏನಂತಂದರೆ, ಹಿಂದೆ ಅಲ್ಲ ಒಂದು 3-4 ವಿಡಿಯೋದಲ್ಲಿ, ಅವತ್ತು ಮ್ಯಾಥ್ಸ್ ನೋಟ್ಸ್ ಬರ್ಸೋದಿತ್ತಲ್ಲ, ಆ ಒಂದು ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿ ಕೇಳಿದ್ರು, ಆ ಮಗುಗೆ ಏನಾಗುತ್ತೆ ಅಂದರೆ ಇಂಗ್ಲೀಷ್ ಹ್ಯಾಂಡ್ ರೈಟಿಂಗು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಅಂತೆ, ಅಂದರೆ ನೀಟ್ನೆಸ್ಸಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತೆ. ಆ ಮಗು ಈಗಿನ UKG ಅಂತ, ಇನ್ನು ಫಸ್ಟ್ ಸ್ಟ್ಯಾಂಡರ್ಡಿಗೆ ಹೋಗಬೇಕು, ಅದ್ರ ಒಳಗಡೆ ನಾವು ಏನಾದರೂ ಮಕ್ಳಿಗೆ ಪ್ರಾಕ್ಟೀಸ್ ಮಾಡಿಸ್ಬೋದು, ಅದ್ರ ಬಗ್ಗೆ ಸ್ವಲ್ಪ ಗೈಡ್ ಮಾಡಿ ಅಂತ, ಟಿಪ್ಸ್ ಆದರೆ ಹೇಳಿ ಅಂತ. ಈ ಹ್ಯಾಂಡ್ ರೈಟಿಂಗ್ ಬಗ್ಗೆ ತುಂಬ ಜನ ವೀಡಿಯೋಸ್ ಮಾಡಿದ್ದಾರೆ ಆಲ್ರೆಡಿ. ನಾನು ಸ್ವಲ್ಪ ಇನ್ಫಾರ್ಮೇಷನ್ನ ಅದ್ರ ಬಗ್ಗೆ ಶೇರ್ ಮಾಡ್ತೀನಿ, ತುಂಬ ಡೀಟೇಲಾಗಿ ಏನು ಹೋಗೋದಿಲ್ಲ. ಯಾಕಂದರೆ ಅವರು ಕಮೆಂಟ್ ಮಾಡಿ ಕೇಳಿರೋದ್ರಿಂದ ನಾನು ರೆಸ್ಪಾನ್ಸ್ ಕೊಡಲೇಬೇಕಾಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಅದ್ರ ಬಗ್ಗೆ ವಿಚಾರನ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಏನು ಅಂತಂದರೆ, ಇಂಗ್ಲೀಷ್ ಅಂತಂದರೆ ನಮಗೆ ಬೇಸಿಕ್ಕಾಗಿ ಇಂಗ್ಲೀಷ್ ನೋಟ್ಬುಕ್ ಯಾವ ಥರ ಇರುತ್ತೆ ಅಂದರೆ 4 ಲೈನ್ಸ್ ಇರುತ್ತೆ. ಅಪ್ ಟು ಪ್ರೈಮರಿ ಸ್ಕೂಲಲ್ಲಿ 4 ಲೈನ್ಸ್ ಬುಕ್ಕು ಕೊಡ್ತಾರೆ. ಅಂದರೆ ಯಾವ ಥರ ಇರುತ್ತೆ, ಇಲ್ಲಿ ತೋರಿಸಿದ್ದೀನಲ್ಲ, ಈ ಥರ 4 ಲೈನ್ಸ್ ಇರುತ್ತೆ ಬುಕ್ಕು. ಈ 4 ಲೈನ್ಸ್ ಬುಕ್ಕಲ್ಲೇ ನಾವು ಪ್ರಾಕ್ಟೀಸ್ ಮಾಡಿಸ್ತಾರೆ. ಆದರೆ ಇವು ಮಗು LKG UKG ಪ್ರೀ ಸ್ಕೂಲ್ ಇರೋದ್ರಿಂದ ಆ ಮಕ್ಕಳಿಗೆ ಮೋಟಾರ್ ಗ್ರಿಪ್ಪು ಕಲಿಸ್ಬೇಕಾಗುತ್ತೆ. ಅಂದರೆ ಫಿಂಗರ್ ಗ್ರಿಪ್ಸು ಇರಲ್ಲ, ಪೆನ್ ಹೀಗೆ ಇಟ್ಕೊಬೇಕು ಹಾಗೆ ಇಟ್ಕೊಬೇಕು ಅನ್ನೋದು ಬರಲ್ಲ, ಅದನ್ನು ನಾವು ಪ್ರಾಕ್ಟೀಸ್ ಮಾಡಿಸ್ಬೇಕಾಗುತ್ತೆ. ಸೊ ಅದನ್ನು ಯಾವ ಥರ ಪ್ರಾಕ್ಟೀಸ್ ಮಾಡಿಸ್ಬೇಕು ಅಂತ ನೋಡಿದರೆ, ಫಸ್ಟು ಈ ಗ್ರಿಪ್ಪಿಂಗ್ ಸ್ಕಿಲ್ಸ್ ಅನ್ನೋದು ಯಾವ ಥರ ಬರುತ್ತೆ ಅಂದರೆ, ಹೋಲ್ಡ್ ಟು ಸ್ಪೆಸಿಫಿಕ್. ಅಂದರೆ ನಮ್ಮ ಕೈ ಹೀಗೆ ಆಡಿಸೋದ್ರಿಂದ ಹಿಡ್ಕೊಂಡು ಕೊನೆಗೆ ನಾವು ಇಲ್ಲಿ ತನಕ ಬರ್ತೀವಿ, ಅದನ್ನು ನೆನಪಲ್ಲಿ ಇಟ್ಕೋಬೇಕು. ಫಸ್ಟ್ ಪಾಯಿಂಟು ಹೋಲ್ಡ್ ಟು ಗ್ರಿಪ್ಪರ್, ಅಂದರೆ ಹೋಲ್ಡ್ ಟು ಸ್ಪೆಸಿಫಿಕ್. ಫಸ್ಟು ಕೈಯಿಂದ ಹೀಗೆ, ಒಂದು ನೀವು ಮಕ್ಕಳನ್ನ ನೋಡಿರ್ಬೋದು, ಒಂದು ಮಕ್ಕಳು ಹೀಗೆ ಇಟ್ಕೊಳ್ತಾರೆ ಯಾವುದೇ ಒಂದು ಗೊಂಬೆನಾಗಲಿ, ಆ ನಂತರ ಸ್ವಲ್ಪ ದೊಡ್ಡವರಾದ್ಮೇಲೆ ಹೀಗೆ ಇಟ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಕೈ ಬೆರಳಲ್ಲಿ ಇಟ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ನಮಗೆ ಗೊತ್ತಿರಬೇಕು, ಬೇಸಿಕ್ ಥಿಂಗು ಪೇರೆಂಟ್ಸ್ ಆದವರಿಗೆ. ಅದಾದ ನಂತರ ಹ್ಯಾಂಡ್ ರೈಟಿಂಗಿಗೆ ವಿಚಾರಕ್ಕೆ ಬಂದರೆ, ಮಕ್ಕಳಿಗೆ ಫಸ್ಟ್ ಬರೋದು ಇಂಟ್ರೆಸ್ಟ್, ಆ ಮಕ್ಕಳಿಗೆ ಇಂಟ್ರೆಸ್ಟ್ ಇದೆನಾ ಅಂತ. ಆ ನಂತರ ಬರೋದು ಪ್ರಾಕ್ಟೀಸ್, ಆ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು. ಪ್ರಾಕ್ಟೀಸ್ ಮಾಡಿಸೋದಕ್ಕೆ ತುಂಬಾ ಮೆಥಡ್ಸ್ ಇದೆ, ಆ ಮೆಥಡನ್ನು ನಾವು ಅರ್ಥ ಮಾಡಿಕೊಂಡು ವಿಚಾರ ಮಾಡಿ ಪ್ರಾಕ್ಟೀಸ್ ಮಾಡಿಸ್ಬೇಕಾಗತ್ತೆ. ಹಾಗೆಯೇ ಮಕ್ಕಳಿಗೆ ಏನು ಮಾಡಬೇಕು, ಹ್ಯಾಂಡ್ ಗ್ರಿಪ್ಪರ್ ಬರೋ ತನಕ ಟೈಮ್ ಕೊಡಬೇಕು. ಎಲ್ಲ ಮಕ್ಕಳಿಗೂ ಒಂದೇ ಟೈಮ್ನಲ್ಲೇ ಕಲಿತಾರೆ ಅಂತ ಏನಿಲ್ಲ, ಒಂದೊಂದು ಮಕ್ಕಳು ಒಂದೊಂದು ಟೈಮ್ ತೊಗೊಂಡು ಹ್ಯಾಂಡ್ ರೈಟಿಂಗ್ನ ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ತಾರೆ. ಒಬ್ಬರು ಮಕ್ಕಳು ಒಂದೇ ದಿನಕ್ಕೆ ಕಲ್ತಾರೆ, ಇನ್ನೊಂದು ಮಕ್ಕಳು 1 ವಾರ 2 ವಾರ
ಅವು 2 ವರ್ಷ ಅಥವಾ ಎಷ್ಟೋ ದಿನಗಳ ಪ್ರಾಕ್ಟೀಸ್ ಮಾಡಿಸಿದ್ರು ಒಂದೊಂದು ಮಕ್ಳಿಗೆ ಬರೋದೇ ಇಲ್ಲ. ಹಾಗಾಗಿ ನಾವು ಮಕ್ಳ ಕೆಪಾಸಿಟಿ ಕೂಡ ನೋಡಬೇಕಾಗುತ್ತೆ. ಕೊನೆಯದಾಗಿ ಮಕ್ಕಳಿಗೆ ಟೈಮು ಮತ್ತು ಸ್ಪೀಡು ಯಾವ ಥರ ಇದೆ ಅದ್ರ ಮೇಲೆ ಕೂಡ ಹ್ಯಾಂಡ್ ರೈಟಿಂಗ್ ಡಿಪೆಂಡ್ ಆಗುತ್ತೆ. ಇವಾಗ LKG ಮತ್ತು UKGಯಲ್ಲಿ ಆ ಮಗು ಇರೋದ್ರಿಂದ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ 4 ಲೈನ್ಸ್ ಬುಕ್ ತೊಗೊಳಕ್ಕಿಂತ ಮುಂಚೆ ಅವರಿಗೆ ಈ ಥರ ಡಾಟೆಡ್ ಬುಕ್ಸ್ ಸಿಕ್ಕುತ್ತೆ. ನೋಡ್ತಾ ಇರಿ, ಈ ಥರ ಡಾಟೆಡ್ ಬುಕ್ಕು, ಈ ಥರ ಡಾಟೆಡ್ ಆನ್ಲೈನಲ್ಲಿ ತುಂಬಾ ಸಿಕ್ಕುತ್ತೆ. ಮ್ಯಾಜಿಕ್ ಬುಕ್ ಅಂತ ಬೇರೆ ಬಂದಿದೆ, ಆ ಬುಕ್ಕಲ್ಲಿ ಪ್ರಾಕ್ಟೀಸ್ ಮಾಡಿಸ್ಬೇಕಾಗುತ್ತೆ. ಈ ಥರ ಒಂದೊಂದು ಚಿಕ್ಕೇನು ಕೂಡ ಡಾಟ್ ಇರುತ್ತೆ, ಅದನ್ನು ಜಾಯಿನ್ ಮಾಡ್ತಾ ಹೋಗಬೇಕು. ಇಲ್ಲ ನೀವೇ ಕೂಡ ಅದನ್ನು ಹಾಕ್ಬಿಟ್ಟು ಜಾಯಿನ್ ಮಾಡಿಸಿ, ಆವಾಗ ಹ್ಯಾಂಡ್ ಗ್ರಿಪ್ಪರು ಸಿಗ್ತಾ ಹೋಗುತ್ತೆ. ಈ ಪಾರ್ಟ್ ಆಗಿ ಅವ್ರು ನೀಟಾಗಿ ಅದನ್ನೆಲ್ಲ ಜಾಯಿನ್ ಮಾಡ್ತಾ ಇದ್ದಾರೆ ಅಂತ ಆದಮೇಲೆ ಅವರಿಗೆ ಸ್ಟ್ರೋಕ್ಸನ್ನು ಹೇಳ್ಕೊಡಿ. ಬೇರೆ ಬೇರೆ ಥರ ಸ್ಟ್ರೋಕ್ಸು ಇರುತ್ತೆ ಇಂಗ್ಲೀಷಲ್ಲಿ, ಬೇರೆ ಬೇರೆ ಥರದ್ದು ಸ್ಟ್ಯಾಂಡಿಂಗ್ ಲೈನು, ಸರ್ಕಲು, ಕರ್ವು, ಈ ಥರ ಸ್ಟ್ರೋಕ್ಸ್ಗಳು ಇರುತ್ತೆ. ಅದನ್ನು ಪ್ರಾಕ್ಟೀಸ್ ಮಾಡಿಸಿ ಆ ನಂತರ ಏನು ಅಂತಂದರೆ ಒಂದೊಂದು ಅಕ್ಷರ ನೀಟಾಗಿ ಬಂದಿರುತ್ತೆ ಇಲ್ಲಿ ತನಕ. ಅಕ್ಷರ ಬಂದಾದ ನಂತರ ಗ್ಯಾಪ್ ಬಿಡೋದನ್ನು ಪ್ರಾಕ್ಟೀಸ್ ಮಾಡಿಸಿ. ಗ್ಯಾಪ್ ಯಾವ ಥರ ಬಿಡಬೇಕು, ಆ ಗ್ಯಾಪ್ ಎಲ್ಲ ಆದ ನಂತರ ಮತ್ತೆ ಒಂದು ವರ್ಡನ್ನು, ಚಿಕ್ಕ ಚಿಕ್ಕ ವರ್ಡನ್ನು ಕೊಟ್ಬಿಟ್ಟು ಅದಕ್ಕೆ ಕರ್ಸಿವ್ ರೈಟಿಂಗಲ್ಲಿ ಪ್ರಾಕ್ಟೀಸ್ ಮಾಡಿಸಿ. ಫಸ್ಟು ಇದು ನಾರ್ಮಲ್ ಲೆಟರ್ಸ್ನ ಪ್ರಾಕ್ಟೀಸ್ ಮಾಡಿಸಿ, ಆ ನಂತರ ಕರ್ಸಿವ್ ಲೆಟರ್. ಇದು ಕರ್ಸಿವ್ ಲೆಟರಲ್ಲಿ ಬರುತ್ತೆ. ಹಾಗಾಗಿ ಸ್ಟ್ರೋಕ್ಸನ್ನ ನೀವು ನೀಟಾಗಿ ಕಲಿತ್ರೆ ನೀಟಾಗಿ ಕರ್ಸಿವ್ ಸಾಧ್ಯ ಆಗುತ್ತೆ ಅಂತ ಹೇಳ್ತೀನಿ ನಾನು.